ಹೆಲೋ ನಮಸ್ಕಾರ ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಸೆಷನ್ ಅಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ವಾಟ್ ಡು ವಿ ಡೂ ವೆನ್ ವಿ ಹ್ಯಾವ್ ನೋ ಮೋಟಿವೇಶನ್ ಟು ಸ್ಟಡಿ. ಮೋಟಿವೇಶನ್ ಇಲ್ದಾಗ ಏನು ಮಾಡಬಹುದು? ನಮಗೆ ಗೊತ್ತು, ನಾವು ಆಲ್ಮೋಸ್ಟ್ ಇಯರ್ ಎಂಡಲ್ಲಿದ್ದೀವಿ. ಸೊ ಸಾಕಾಗಿರುತ್ತೆ. ರೆಕಾರ್ಡ್ ಬುಕ್ಕು, ಎಕ್ಸಾಮ್ಸು, ನೋಟ್ಸು, ಮಧ್ಯದಲ್ಲಿ ಬರೋ ಅಂಥ ಏನಾದರೂ ಒಂದು ಕಲ್ಚರಲ್ ಫೆಸ್ಟ್ ಇರಬಹುದು, ಇಲ್ಲ ಸೆಲೆಬ್ರೇಷನ್ಸ್ ಇನ್ ಯೋರ್ ಕಾಲೇಜ್, ಆ್ಯಂಡ್ ಇಟ್ ಗೆಟ್ಸ್ ಅ ಲಿಟಲ್ ಟೈರಿಂಗ್ ಆ್ಯಂಡ್ ಯು ಡೋಂಟ್ ನೋ. ಅದರ ಜೊತೆ ಯು ಆಲ್ರೆಡಿ ಹ್ಯಾವ್ ಸೋ ಮಚ್ ಪೈಲ್ಡ್ ಅಪ್ ಅಲ್ವಾ? ಎಷ್ಟೆಲ್ಲ ಪೈಲಪ್ ಆಗಿದೆ ಓದೋಕ್ಕೆ ಅಂತ ನಿಮಗೆ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ವಾಟ್ ಶಾಲ್ ವಿ ಡೂ ಇನ್ ದ್ಯಾಟ್ ಕೇಸ್? ಒಂದು ನೆನ್ಪಿಟ್ಕೊಳ್ಳಿ, ದಿನ ನೀವು ಮೇ ಬಿ 4 ಚಾಪ್ಟರ್ ಓದ್ತೀನಿ, 5 ಚಾಪ್ಟರ್ ಓದ್ತೀನಿ, 3 ಸಬ್ಜೆಕ್ಟ್ ಓದ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ. ಬಟ್ ಇಟ್ ಮೈಟ್ ನಾಟ್ ಬಿ ಪಾಸಿಬಲ್ ಫಾರ್ ಯು ಟು ಕಂಪ್ಲೀಟ್ ಇಟ್. ನಮಗೇನಾಗುತ್ತೆ, ಎಂಡ್ ಆಫ್ ದ ಡೇ ಡಿಮೋಟಿವೇಟ್ ಆಗುತ್ತೆ. ನೆಕ್ಸ್ಟ್ ದಿನ ನಾವು ಏನು ಮಾಡ್ತೀವಿ, ಏನು ಓದೋದೇ ಇಲ್ಲ. ಬಟ್ ಡೂ ರಿಮೆಂಬರ್, ಇವತ್ತು ನೀವು 3 ಚಾಪ್ಟರ್ ಪ್ಲ್ಯಾನ್ ಮಾಡಿರ್ಬೋದು, ಬಟ್ ಲೆಟಸ್ಸೇ ನಿಮಗೆ ಒಂದೇ ಕಂಪ್ಲೀಟ್ ಮಾಡೋಕ್ಕಾಗಿರೋದು. ಪ್ಲೀಸ್ ಗಿವ್ ಯುವರ್ ಸೆಲ್ಫ್ ಸಮ್ ಬೆನಿಫಿಟ್ ಆಫ್ ಡೌಟ್. ಇಟ್ಸ್ ಓಕೆ, ಒಂದಾದರೂ ಮಾಡಿದ್ರಲ್ಲ ಅಲ್ವಾ? ಆ ಬೆನಿಫಿಟ್ ಆಫ್ ಡೌಟನ್ನು ಇಟ್ಕೊಂಡು ನೀವು ಮುಂದೆ ಹೋಗಬೇಕು. ಆ್ಯಂಡ್ ದೇರ್ ವಿಲ್ ಶ್ಯೋರ್ಲಿ ಕಮ್ ಅ ಡೇ ವೆರಿ ಸೂನ್ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ವಾಟ್ ಯು ಹ್ಯಾವ್ ಪ್ಲ್ಯಾನ್ಡ್ ಫಾರ್. ಸೊ ಹೋಪ್ಸ್ ಬಿಡಬೇಡಿ. ಆ್ಯಂಡ್ ಮೋಟಿವೇಶನ್ ಇಲ್ದಿರುವಾಗ ಏನು ಮಾಡಬಹುದು? ಸೊ ಹಿಯರ್ ಆರ್ ಫ್ಯೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ದ್ಯಾಟ್ ಯು ಕ್ಯಾನ್ ಡೂ ಸೊ ದ್ಯಾಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಸ್ಟಡಿ. ಏನೆಲ್ಲ ಆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ನೋಡ್ಕೊಳ್ಳೋಣ. ಆಲ್ ರೈಟ್, ಫಸ್ಟ್ ಆಫ್ ಆಲ್, ಸೆಟ್ ಅ ಡೆಡಿಕೇಟೆಡ್ ಪ್ಲೇಸ್ ಟು ಸ್ಟಡಿ. ತುಂಬ ಮಕ್ಳು ಏನು ಮಾಡ್ತಾರೆ, ಈವೆನ್ ದೋ ಮನೆಯಲ್ಲಿ ಒಂದು ಟೇಬಲ್ ಚೇರ್ ಇದೆ ಓದ್ಕೊಳ್ಳೋಕ್ಕೆ ಅಂತ ಆದ್ರೂ ಬುಕ್ಕನ್ನು ಹಿಡ್ಕೊಂಡು ಬೆಡ್ ಮೇಲೆ ಹೋಗ್ತೀರಾ, ಸೋಫಾಕ್ಕೆ ಹೋಗ್ತೀರಾ, ಆರ್ ಯು ಮೈಟ್ ಚೂಸ್ ಅ ವೆರಿ ಕಂಫರ್ಟೇಬಲ್ ಸ್ಪೇಸ್. ನೆನಪಿರಲಿ, ಯೋರ್ ಬ್ರೈನ್, ಸಪೋಸ್ ನೀವು ಹೋಗಿ ಬೆಡ್ ಮೇಲೆ ಕೂತ್ಕೊಂಡಿದ್ದೀರಾ ಓದಕ್ಕಂತ, ನಿಮ್ಮ ಮೆದುಳಿಗೆ, ಬ್ರೈನಿಗೆ ಗೊತ್ತು ದಟ್ ಈ ಪರ್ಟಿಕ್ಯುಲರ್ ಜಾಗ ನಾನು ಮಲ್ಗೋ ಅಂಥದ್ದು ಅಂತ. ಸೊ ನ್ಯಾಚುರಲಿ ಯು ವಿಲ್ ಗೆಟ್ ಇನ್ ಟು ದ ರೆಸ್ಟಿಂಗ್ ಕೈಂಡ್ ಆಫ್ ಅ ಮೋಡ್. ಒಂದು ಡೆಡಿಕೇಟೆಡ್ ಸ್ಪೇಸ್ ಇದ್ದರೆ ನಿಮ್ಮ ಹತ್ರ ಓದಕ್ಕಂತ, ವಿಚ್ ಇಸ್ ಅಫ್ಕೋರ್ಸ್ ಕ್ಲೀನ್ ಆಲ್ಸೋ, ಅದನ್ನು ಕ್ಲೀನಾಗಿ ಇಟ್ಕೋಬೇಕು. ನೀವು ಆ ಜಾಗದಲ್ಲಿ ಕೂತ್ಕೊಂಡು ಎಷ್ಟೇ ಉದಾಸೀನ ಆಗಲಿ, ಎಷ್ಟೇ ಮನ್ಸು ಹೇಳಲಿ, ಎದ್ದು ಹೋಗಿ ಬೆಡ್ ಮೇಲೆ ಕೂತ್ಕೊಂಡು ಓದು ಬಿಡಬೇಡಿ. ವೆರಿ ಫರ್ಮ್ಲಿ ಸಿಟ್ ಆನ್ ದಿಸ್ ಡೆಡಿಕೇಟೆಡ್ ಸ್ಪಾಟ್ ಆ್ಯಂಡ್ ಸ್ಟಡಿ. 5 ನಿಮಿಷ ಕಷ್ಟ ಆಗ್ಬೋದು, ಇಲ್ಲ 10 ನಿಮಿಷ ಆಗ್ಬೋದು, ಇಲ್ಲ ಕೆಲವರಿಗೆ 20 ನಿಮಿಷ ಕಷ್ಟ ಆಗ್ಬೋದು. ಆಫ್ಟರ್ ದ್ಯಾಟ್ ನೀವು ಒಂದು ರಿದಮಿಗೆ ಸೆಟ್ ಆಗ್ತೀರಾ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಸ್ಟಡಿ ದೇರ್ ಕಂಟಿನ್ಯೂಯಸ್ಲಿ. ರೈಟ್? ಸೊ ದಿಸ್ ಇಸ್ ಕ್ವೈಟ್ ಈಸಿ, ಇದು ಎಲ್ಲರೂ ಮಾಡಬಹುದು. ಡೋಂಟ್ ಗೋ ಆ್ಯಂಡ್ ಲೈ ಡೌನ್ ಆನ್ ಯೋರ್ ಬೆಡ್, ಇಲ್ಲ ಸೋಫಾ ಆರ್ ಎನಿ ಅದರ್ ಕಂಫರ್ಟೇಬಲ್ ಪ್ಲೇಸ್ ಟು ಸ್ಟಡಿ ಮಾಡಬೇಡಿ. ನೆಕ್ಸ್ಟ್ ಥಿಂಗ್, ಸ್ಟಾರ್ಟ್ ವಿತ್ ಯೋರ್ ಫೇವ್ರೆಟ್ ಟಾಪಿಕ್ ಆ್ಯಂಡ್ ಗೋ ಆಟ್ ಇಟ್ ಫಾರ್ 20 ಮಿನಿಟ್ಸ್. ಓದೋಕ್ಕೇನು ಮನಸ್ಸಿಲ್ಲ, ನಿಮ್ಗೆ ಗೊತ್ತು ಫಿಸಿಕ್ಸಲ್ಲಿ ಯಾವುದೋ ಒಂದು ಚಾಪ್ಟರ್ ಇದೆ, ಮ್ಯಾಥ್ಸಲ್ಲಿ ಯಾವುದೋ ಒಂದು ಚಾಪ್ಟರ್ ಇದೆ, ತುಂಬ ಕಷ್ಟ ಇದೆ ಆ್ಯಂಡ್ ಇವತ್ತು ನಾನು ಅದು ಮಾಡಲೇಬೇಕು, ಬಟ್ ಓದೋಕ್ಕೊಂದು ಚೂರು ಮನಸ್ಸಿಲ್ಲ. ಏನು ಮಾಡ್ತೀರಾ? ಪಿಕಪ್ ಅ ಫೇವ್ರೆಟ್ ಟಾಪಿಕ್. ನೀವು ಅದನ್ನು 100 ಸರಿ ಆದರೂ ಓದಿರಬಹುದು, ನೋ ಪ್ರಾಬ್ಲಮ್. ಪಿಕಪ್ ಯೋರ್ ಫೇವ್ರೆಟ್ ಟಾಪಿಕ್ ಅಂದಿದ ತಕ್ಷಣ ಕತೆ ಪುಸ್ತಕ ಎತ್ಕೊಳ್ಳೋದಲ್ಲ. ಸಮಥಿಂಗ್ ದ್ಯಾಟ್ ಯು ಲೈಕ್ ಟು ಲರ್ನ್ ಆರ್ ಯು ಎಂಜಾಯ್. ಮೇ ಬಿ ಯಾವುದಾದ್ರು ಲ್ಯಾಂಗ್ವೇಜ್ ಬುಕ್ ಇರಬಹುದು. ನಿಮಗೆ ಗೊತ್ತು ಈ ಪರ್ಟಿಕ್ಯುಲರ್ ಪಾಠ ಕಷ್ಟ ಇದೆ, ಮುಂದೆ ಬರುವಂಥ ಎಕ್ಸಾಮಲ್ಲಿ ಬರುತ್ತೆ, ಸೊ ಕನ್ನಡ ಪುಸ್ತಕ ಇಲ್ಲ ಇಂಗ್ಲೀಷ್, ಯು ಜಸ್ಟ್ ಪಿಕ್ ಇಟ್ ಅಪ್. ಹಿಂದಿ ಇರಬಹುದು, ಪಿಕ್ ಇಟ್ ಅಪ್ ಆ್ಯಂಡ್ ರೀಡ್ ದ್ಯಾಟ್ ಚಾಪ್ಟರ್ ಫಾರ್ 20 ಮಿನಿಟ್ಸ್. ಅಲಾರ್ಮ್ ಹಾಕ್ಕೊಳ್ಳಿ, 20 ನಿಮಿಷ ಅದನ್ನು ಓದ್ಕೊಳ್ಳಿ. ಆ್ಯಂಡ್ ಒನ್ಸ್ ದಿ ಅಲಾರ್ಮ್ ಗೋಸ್ ಆಫ್, ಕಷ್ಟ ಇರುವಂಥ ಟಾಪಿಕ್, ಫಿಸಿಕ್ಸ್, ಮ್ಯಾಥ್ಸ್, ವಾಟ್ ಎವರ್, ಪಿಕ್ ಮಾಡಿ ಅದನ್ನು ಓದ್ಕೊಳ್ಳಿ. ದಿಸ್ ಕ್ಯಾನ್ ಹೆಲ್ಪ್ ಯು ಅಗೇನ್ ಸೆಟ್ ಅ ರಿದಮ್. ಸ್ಟಾರ್ಟಿಂಗ್ ಟ್ರಬಲ್ ಅಂತೀವಲ್ವಾ, ಅದನ್ನು ಓವರ್ಕಮ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ದ್ಯಾಟ್ ವಾಸ್ ದ ಸೆಕೆಂಡ್ ಪಾಯಿಂಟ್. ಮೂರನೇದು, ರಿವಾರ್ಡ್ ಯೋರ್ ಸೆಲ್ಫ್. ರಿವಾರ್ಡ್ ಅಂತ ಹೇಳಿದ್ರೆ, ಸಪೋಸ್ ನಾನು ಇವತ್ತು ಈ 2 ಚಾಪ್ಟರ್ಸನ್ನು ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಥಿಂಕ್ ಮಾಡಿದೆ, 2 ಚಾಪ್ಟರ್ನ ಮಾಡಬೇಕು, ಈ 2 ಚಾಪ್ಟರ್ನ ಮಾಡ್ತೀನಿ. ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಟ್ರೀಟ್ ಮೈ ಸೆಲ್ಫ್. ಟ್ರೀಟ್ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಬರ್ಗರು, ಪಿಜ್ಜಾ ಅದು ಇದೆಲ್ಲ ತಿನ್ನೋದಲ್ಲ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಮೇ ಬಿ ಯಾವುದಾದ್ರೂ ಚಾಕ್ಲೇಟ್ ದಟ್ ಯು ವಾಂಟೆಡ್ ಟು ಟೇಸ್ಟ್ ಫಾರ್ ವೆರಿ ಲಾಂಗ್ ಟೈಮ್, ಅದಿರಬಹುದು. ಇಲ್ಲ ಯಾವುದಾದ್ರೂ ಶೋ ದಟ್ ಯು ವಾಂಟೆಡ್ ಟು ವಾಚ್. ಇಲ್ಲ ನಾನು 1 ಗಂಟೆ ಕಂಟಿನ್ಯೂಸ್ ಆಗಿ ಹಾಡು ಕೇಳ್ತೀನಿ, ಇಲ್ಲ ಹಾಡ್ತೀನಿ ಇಫ್ ಯು ಆರ್ ಗುಡ್ ಎಟ್ ಇಟ್. ಓಕೆ, ಆಲ್ ದೀಸ್ ಥಿಂಗ್ಸ್. ಇಲ್ಲ ನಾನು ಹೊರಗಡೆ ಹೋಗ್ತೀನಿ, ಮೇ ಬಿ ಯು ಹ್ಯಾವೆಂಟ್ ಬೀನ್ ಔಟ್ ಫಾರ್ ವೆರಿ ಲಾಂಗ್, ಅದನ್ನು ಮಾಡ್ತೀನಿ. ಓಕೆ, ಸೊ ರಿವಾರ್ಡ್ ಯೋರ್ ಸೆಲ್ಫ್. ಇಟ್ ಕ್ಯಾನ್ ಬಿ ಎನಿ ರಿವಾರ್ಡ್, ಚಿಕ್ಕದಾಗಿರ್ಬಹುದು, ಬಟ್ ನಾನು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಇದು ನನಗೆ ಸಿಗುವಂಥದ್ದು, ಅದನ್ನು ನೀವು
ತಿಳ್ಕೊಂಡು ಫಾಲೋ ಮಾಡಬೇಕು. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲಿಟಲ್ ಡಿಫಿಕಲ್ಟ್. ನಾವೇನು ಮಾಡ್ತೀವಿ, ಅರ್ಧ ಚಾಪ್ಟರ್ ಆಗಿದ ತಕ್ಷಣ ರಿವಾರ್ಡ್ ನಮ್ಮ ಕೈಯಲ್ಲಿ ಬರುತ್ತೆ, ಬಿಕಾಸ್ ನಾವೇ ನಮ್ಗೆ ಕೊಡೋದಲ್ವಾ, ಅದಕ್ಕೋಸ್ಕರ. ಇಫ್ ಯು ವಾಂಟ್ ಏನಾದರೂ ಅಂಥ ಐಟಮ್ ವಿಚ್ ಕ್ಯಾನ್ ಬಿ ಹ್ಯಾಂಡೆಡ್ ಓವರ್ ಟು ಯುವರ್ ಪೇರೆಂಟ್ ಆರ್ ಯುವರ್ ಸಿಬ್ಲಿಂಗ್, ನೀವು ಕೊಡಬಹುದು. ನಾನು ಕಂಪ್ಲೀಟ್ ಮಾಡಿ ಬರ್ತೀನಿ, ಆಮೇಲೆ ನಾನು ಕೇಳಿದ್ರೆ ನಂಗೆ ಕೊಡಿ ಅನ್ನೋ ರೀತಿಯಲ್ಲಿ, ರೈಟ್? ಸೊ ದ್ಯಾಟ್ ಆಲ್ಸೋ ಯು ಕ್ಯಾನ್ ಡೂ. ಇಲ್ಲ ಇವತ್ತೇ ರಿವಾರ್ಡ್ ಕೊಡೋಕೆ ಇಷ್ಟ ಇಲ್ಲ, ನಾನು 3 ದಿವಸ ಕಂಟಿನ್ಯೂಸ್ ಆಗಿ 5 hours 6 hours 4 hours ಕೂತ್ಕೊಂಡು ಓದಿದ್ರೆ, ವಾಟ್ ಎವರ್ ಇಸ್ ಯು ಆರ್ ಕೇಪಬಲ್ ಆಫ್, 3 ದಿವಸ ಆದ ನಂತರ ನಾನು ನನಗೆ ಈ ರಿವಾರ್ಡನ್ನು ಕೊಟ್ಕೊಳ್ಳೋದು, ಇದು ಕೂಡ ನೀವು ಮಾಡಬಹುದು. ನೆಕ್ಸ್ಟ್ ಇಸ್ ಪೊಮೊಡೋರೋ ಟೆಕ್ನಿಕ್. ಟ್ರೈ ಪೊಮೊಡೋರೋ ಟೆಕ್ನಿಕ್. ಇದು ಹೈಲಿ ಎಫಿಷಿಯಂಟ್ ಟೆಕ್ನಿಕ್ ದಟ್ ಹ್ಯಾವ್ ಬಿನ್ ಯೂಸ್ಡ್ ಬೈ ಸ್ಟೂಡೆಂಟ್ಸ್ ಕಂಟಿನ್ಯೂಸ್ಲಿ. ಈ ಟೆಕ್ನಿಕಿನ ಪ್ರಕಾರ ಸ್ಪೆಷಲಿ ನಿಮಗೆ ಮೋಟಿವೇಶನ್ ಇಲ್ದಿರುವಾಗ, ಮೋಟಿವೇಶನ್ ಇದ್ದಾಗ ಏನಾಗುತ್ತೆ, ಯು ಕ್ಯಾನ್ ಸ್ಟಾರ್ಟ್ ಆ್ಯಂಡ್ ದೆನ್ ಸಿಟ್ ಫಾರ್ 1 hour ಕಂಟಿನ್ಯೂಸ್ಲಿ ಓದ್ಕೊಂಡು ಅಲಾರ್ಮ್ ಹಾಕ್ಕೊಳ್ಳಿ. ಅಂದರೆ ಅಲಾರ್ಮ್ ಗೋಸ್ ಎಟ್ ದಿ ಎಂಡ್ ಆಫ್ ದ್ಯಾಟ್ ಅವರ್, 10 ನಿಮಿಷ ಬ್ರೇಕ್ ತಗೊಳ್ಳೋದು, ತಿರ್ಗಾ 1 ಗಂಟೆ ಕೂತ್ಕೊಳ್ಳೋದು. ದಿಸ್ ಇಸ್ ವೆನ್ ಯು ಹ್ಯಾವ್ ಮೋಟಿವೇಶನ್. 1 ಗಂಟೆ ಕೂತ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಬಟ್ ಇವತ್ತು ನಿಮಗೆ ಏನು ಮೋಟಿವೇಶನ್ ಇಲ್ಲ, ನಿದ್ದೆ ಬರ್ತಾ ಇದೆ, ಮನಸ್ಸಿಲ್ಲ, ಏನಾದರೂ ಯೋಚನೆಗಳಿರಬಹುದು ಬೇಡದ್ದು, ವಿಚ್ ಇಸ್ ನಾಟ್ ಅಂಡರ್ ಯೋರ್ ಕಂಟ್ರೋಲ್, ಏನಾದರೂ ಇರಬಹುದು. ದೆನ್ ವಾಟ್ ಯು ಕ್ಯಾನ್ ಡೂ, ಸೆಟ್ ಯುವರ್ ಅಲಾರ್ಮ್ ಫಾರ್ ಜಸ್ಟ್ 25 minutes. 30 ನಿಮಿಷನೂ ಅಲ್ಲ, ಬರೀ 25 ನಿಮಿಷಕ್ಕೆ ಒಂದು ಅಲಾರ್ಮ್ ಸೆಟ್ ಮಾಡ್ಕೊಳ್ಳಿ. ಸ್ಟಡಿ ಫಾರ್ ದೋಸ್ 25 minutes. ಬರೀ 25 ನಿಮಿಷ ಅಂತ ಹೇಳ್ಕೊಳ್ಳಿ. ಆ್ಯಂಡ್ 10 ನಿಮಿಷ ಬ್ರೇಕ್ ತಗೊಳ್ಳಿ. ಅದಾದ ನಂತರ ವಿತ್ ಎನ್ ಅಲಾರ್ಮ್ ಆಫ್ ಕೋರ್ಸ್ 10 ನಿಮಿಷ ಬ್ರೇಕ್ ತಗೊಳ್ಳಿ. ಯು ಕ್ಯಾನ್ ಲಿಸನ್ ಟು ಮ್ಯೂಸಿಕ್. ಫೈನ್. ಇವತ್ತೇನು ಮೋಟಿವೇಶನ್ ಇಲ್ಲ, ಸ್ವಲ್ಪ ಮೊಬೈಲ್ ಸ್ಕ್ರೋಲ್ ಮಾಡ್ತೀರಾ ಮಾಡ್ಕೊಳ್ಳಿ. ಆನ್ ಅ ರೆಗ್ಯುಲರ್ ಡಿಸಿಪ್ಲಿನ್ ಡೇ ಮೊಬೈಲ್ ಮುಟ್ಟೋದು ಬೇಡ. ಏನಾದರೂ ಮೇ ಬಿ ಕಥೆ ಪುಸ್ತಕ ಇಟ್ಕೊಂಡಿದ್ದೀರಾ, ಅದನ್ನು ಸ್ವಲ್ಪ ಓದಿ. ಓಕೆ, ದಿಸ್ ನಾಟ್ ಐಡಿಯಲ್, ಬಟ್ ಇವತ್ತು ನಮಗೆ ಮೋಟಿವೇಶನ್ ಇಲ್ಲ, ಸೊ ಅದಕ್ಕೆ ನಾವು ಇದೆಲ್ಲ ಮಾಡ್ತಾ ಇರೋದು. ಓಕೆ, ಆರ್ ಗೋ ಟು ಯುವರ್ ಪೇರೆಂಟ್ಸ್. ಏನಾದರೂ ಕೂತ್ಕೊಂಡು ಮಾತಾಡ್ತೀರಾ ಮಾತಾಡಿ. ಕಾಲ್ ಅಪ್ ಅ ಫ್ರೆಂಡ್ ಹೂ ಕ್ಯಾನ್ ಮೋಟಿವೇಟ್ ಯು, ಅವ್ರ ಹತ್ರ ಮಾತಾಡಿ. ಬಟ್ ಡಿಸಿಪ್ಲಿನ್ ಇರಬೇಕು. 10 ನಿಮಿಷ ಅಷ್ಟೇ ನಿಮ್ಮ ಬ್ರೇಕ್ ಇರೋದು. ತಿರ್ಗಾ ಬನ್ನಿ, 25 ನಿಮಿಷ ಕೂತ್ಕೊಳ್ಳಿ. ಟೇಕ್ ಅ 10 minutes ಬ್ರೇಕ್ ಆ್ಯಂಡ್ ಡೂ ದಿಸ್ ಫಾರ್ ಎಟ್ ಲೀಸ್ಟ್ 3 times. 3 ಸರಿ ಮಾಡಿ ಇದನ್ನು. ಬೈ ದ ಎಂಡ್ ಆಫ್ ದ 3rd time ನಿಮಗೆ ಸ್ವಲ್ಪ ಒಳ್ಳೆ ಫೀಲಿಂಗ್ ಬರುತ್ತೆ. ಓ, ನಾನಿಷ್ಟು ಓದ್ಕೊಂಡೆ 25 ನಿಮಿಷ. 3 round ಆದ ನಂತರನೂ ಏನು ಮೋಟಿವೇಶನ್ ಇಲ್ಲ ಅಂದರೆ ಸ್ಟಿಕ್ ಟು 25 minutes, ಅಥವಾ ಇದನ್ನು ಮೆಲ್ಲ ಇನ್ಕ್ರೀಸ್ ಮಾಡಿ 45 minutes ಓದ್ತೀನಿ, ಆಮೇಲೆ 15 minutes ಬ್ರೇಕ್ ತಗೊತೀನಿ. ಹೀಗೆ ಮಾಡಬಹುದು ನೀವು. ಸೊ ಪೊಮೊಡೋರೋ ಟೆಕ್ನಿಕ್ ಏನು ಅಂತ ಹೇಳಿದ್ರೆ, ಓದೋದು ಬ್ರೇಕ್, ಓದೋದು ಬ್ರೇಕ್, ಓದೋದು ಬ್ರೇಕ್. ಸೊ ಯು ಸ್ಟಡಿಂಗ್ ಆ್ಯಂಡ್ ದೆನ್ ಟೇಕಿಂಗ್ ಅ ಬ್ರೇಕ್. ಬಟ್ ಸ್ಪೆಸಿಫಿಕ್ ಟೈಮ್ ಇದೆ. ಬ್ರೇಕ್ 2 ಗಂಟೆ, ಓದೋದು 3/4 ಗಂಟೆ, ಹಾಗಲ್ಲ. ನಾಟ್ ದ್ಯಾಟ್ ವೇ. ಓಕೆ, ನಿಮ್ಮ ಓದೋ ಡ್ಯೂರೇಷನ್ ಯಾವತ್ತು ಬ್ರೇಕ್ಗಿಂತ ಸಿಗ್ನಿಫಿಕೆಂಟ್ಲಿ ಹೆಚ್ಚಿರಬೇಕು. ವರ್ಕ್ಸ್ ಎವ್ರಿ ಟೈಮ್. ಅಟ್ಲೀಸ್ಟ್ ನಾನು ಸ್ಟೂಡೆಂಟ್ ಇರಬೇಕಾದ್ರೆ ಯಾವಾಗಲೂ ವರ್ಕ್ ಆಯಿತು. ಲಾಸ್ಟ್ ಎಲ್ಲ ಮಾಡದೆ ಏನು ಮೋಟಿವೇಶನ್ ಇಲ್ಲ ಆದ್ರೂ ಏನು ಮಾಡೋದು? ಯು ವಾಂಟ್ ಟು ಸ್ಟಡಿ, ಬಟ್ ಫಾರ್ ಸಮ್ ರೀಸನ್ ನಿಮ್ಗೆ ಆಗ್ತಾನೇ ಇಲ್ಲ. ಓಕೆ, ಡು ಯು ಎವರ್ ಫೈಂಡ್ ಯೋರ್ ಸೆಲ್ಫ್ ಸ್ಟೇರಿಂಗ್ ಎಟ್ ಅ ಪೇಜ್? ಬುಕ್ ಕೈಯಲ್ಲಿದೆ, ಬುಕ್ ಪೇಜನ್ನೇ ನೋಡ್ತಾ ಇದ್ದೀರಾ, ಟರ್ನು ಮಾಡ್ತಿಲ್ಲ. ಇಲ್ಲ ಟರ್ನ್ ಮಾಡ್ತೀರಾ, ತಿರ್ಗಾ ಏನೋ ನೆನಪಾಗುತ್ತೆ, ಅದೇ ಪೇಜಿಗೆ ಬರ್ತೀರಾ. ಓಕೆ, ರೀಡಿಂಗ್ ದ ಸೇಮ್ ಪ್ಯಾರಾಗ್ರಾಫ್ ಅಗೇನ್ ಅಂಡ್ ಅಗೇನ್. ಇಲ್ಲ ಒಂದೇ ಪೇಜ್ ಹಿಡ್ಕೊಂಡು ಒಂದೇ ಪ್ಯಾರಾಗ್ರಾಫನ್ನು ತಿರ್ಗಾ ಪದೇ ಓದ್ತಾ ಇದ್ದೀರಾ, ಬಿಕಾಸ್ ಕಾನ್ಸಂಟ್ರೇಷನ್ ಇಲ್ಲ. ದೆನ್ ಇನ್ ದ್ಯಾಟ್ ಕೇಸ್ ವಾಟ್ ಟು ಡು? ಡೋಂಟ್ ಫೂಲ್ ಯೋರ್ ಸೆಲ್ಫ್. ಸುಮ್ಮನೆ ಬುಕ್ ಹಿಡ್ಕೊಂಡು ಕೂತ್ಕೊಂಡು ಡೋಂಟ್ ಫೂಲ್ ಯೋರ್ ಸೆಲ್ಫ್. ಕೀಪ್ ಯೋರ್ ಬುಕ್ ಅ ಸೈಡ್. ಬುಕ್ಕನ್ನು ಸೈಡಿಗೆ ಇಡಿ. ಟೇಕ್ ಅ ಪೀಸ್ ಆಫ್ ಪೇಪರ್, ಡೈರಿ, ಪೀಸ್ ಆಫ್ ಪೇಪರ್, ವಾಟ್ ಎವರ್. ಓಕೆ, ಆ್ಯಂಡ್ write all the thoughts that are coming to your head and you're struggling. ಏನೆಲ್ಲ ಯೋಚನೆಗಳು ತಲೆಗೆ ಬರ್ತಾ ಇದೆ, ಸಿಂಪ್ಲಿ ಅದನ್ನು ಸ್ಕ್ರಿಬಲ್ ಮಾಡಿ, ಪೆನ್ಸಿಲಲ್ಲಿ ಮಾಡಿ, ಪೆನ್ನಲ್ಲಿ ಮಾಡಿ. ಡೈರಿ ರೈಟಿಂಗ್ ಹ್ಯಾಬಿಟ್ ಇದ್ದರೆ ಡೈರಿಯಲ್ಲಿ ಮಾಡ್ಕೊಳ್ಳಿ. ಇಲ್ಲ ಸುಮ್ಮನೆ ಬರೆದು ಆಮೇಲೆ ಬಿಸಾಕ್ತೀನಿ ಅನ್ನೋ ಮೆಂಟ್ಯಾಲಿಟಿ ಇದ್ದರೆ ಅದು ಕೂಡ ಮಾಡಬಹುದು. ಬಟ್ ಜಸ್ಟ್ ಗೋ ಆನ್ ರೈಟಿಂಗ್. ಅವಳೇನೋ ಅಂದ್ಲು, ಅವನೇನು ಅಂದ, ಅಪ್ಪ ಅಮ್ಮ ಬೈದರು, ಅವತ್ತು ಯಾರೋ ಹೀಗಂದರು, ಇಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ನನಗೆ ಹೆದರಿಕೆ, ಪ್ರಾಕ್ಟಿಕಲ್ ಹೇಗೆ ಮ್ಯಾನೇಜ್ ಮಾಡೋದು, ಆ ಮ್ಯಾಮ್ ಹೀಗಂದ್ರು, ಈ ಸರ್ ಹೀಗಂದ್ರು, ಏನು ತಲೆಗೆ ಬರುತ್ತೆ ಎಲ್ಲ ಬರ್ಕೊಳ್ಳಿ. ನೋ ಮ್ಯಾಟರ್ ಹೌ ಸಿಲ್ಲಿ ಇಟ್ ಇಸ್. ಬರ್ಕೊಂಡಿದ ನಂತರ ಓಕೆ, ವಾಟ್ ಯು ಡೂ? ಕೀಪ್ ದ ಪೇಪರ್ ಅ ಸೈಡ್ ಆ್ಯಂಡ್ ಡೂ ಸಮ್ ಡಿಫ್ರೆಂಟ್ ಟಾಸ್ಕ್. ಏನಾದರೂ ಬೇರೆ ಟಾಸ್ಕ್ ಮಾಡಿ. ಫಾರ್ 10 minutes or 15 minutes ಲಿಸನ್ ಟು ಮ್ಯೂಸಿಕ್. ಲೈಕ್ ಐ ಸೆಡ್, ಅಲಾರ್ಮ್ ಇರಲಿ.
ಸ್ಟ್ರೆಚಿಂಗ್, ಯು ಕ್ಯಾನ್ ಸ್ಟ್ರೆಚ್. ವಿ ಡೋಂಟ್ ಮೂವ್ ಅ ಬಾಡಿ ಇನಫ್. ನಂಗೆ ಗೊತ್ತು ಇವಾಗ ಯುವರ್ ಅ ಸ್ಟೂಡೆಂಟ್, ನಿಮಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ. ಮೇ ಬಿ ವೆನ್ ಯು ಬಿಕಮ್ ಅ ಪ್ರೊಫೆಷನಲ್ ಮುಂದೆ ಹೋಗಿ ಕೆಲಸ ಸಿಕ್ಕಿದ ನಂತರ ನಿಮಗೆ ಗೊತ್ತಾಗ್ಬೋದೇನೋ. ಗೋ ಫಾರ್ ಅ ವಾಕ್, ಸಿಂಪ್ಲಿ ಒಂದು 5-10 ನಿಮಿಷ ವಾಕ್ ಮಾಡ್ತೀನಿ. ಆರ್ ಎನಿಥಿಂಗ್ ದ್ಯಾಟ್ ಯು ಎಂಜಾಯ್ ದ ಮೋಸ್ಟ್. ಏನು ನಿಮ್ಗೆ ಇಷ್ಟ? ಕೆಲವೊಮ್ಮೆ ಮನೇಲಿ ಅಜ್ಜ ಅಜ್ಜಿ ಅಂದಿರ್ತಾರೆ ಅಲ್ವಾ, ಸಿಂಪ್ಲಿ ಹೋಗಿ ಅವ್ರ ಪಕ್ಕ ಮಲ್ಕೊಳ್ಳೋದು, ಇಲ್ಲ ಮಾತಾಡೋದು, ಸಮಥಿಂಗ್. ಆರ್ ಮೇ ಬಿ ಪ್ಲೇಯಿಂಗ್ ಅ ಸ್ಮಾಲ್ ಗೇಮ್ ಆಫ್ ಲೆಟ್ಸ್ ಸೇ ಲೂಡೋ. ಮನೆಯಲ್ಲಿದ್ದರೆ ಲೂಡೋ ಆಡಿ. ದ್ಯಾಟ್ ವಿಲ್ ಆಲ್ಸೋ ಚಿಯರ್ ಯು ಅಪ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಟು ಸ್ಟಡಿಂಗ್. ಮೋಸ್ಟ್ ಆಫ್ ದ ಕೇಸಸ್ ನೀವು ಇಲ್ಲಿ ಬರ್ಕೊತೀರಲ್ವಾ, ಅಲ್ಲೇ ನಿಮಗೆ ಸ್ವಲ್ಪ ಟೆನ್ಷನ್ ರಿಲೀವ್ ಆಗುತ್ತೆ. ಆ ಪೇಜನ್ನು ಬೇಕಂದರೆ ಆಮೇಲೆ ಬಿಸಾಕ್ಬಹುದು ನೀವು. ಇಫ್ ಯು ಡೋಂಟ್ ವಾಂಟ್ ಎನಿಬಡಿ ಎಲ್ಸ್ ಟು ರೀಡ್ ಇಟ್ ಅಲ್ವಾ, ನೀವು ಅದನ್ನು ಬಿಸಾಕಬಹುದು. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ ವೆನ್ ಯು ಹ್ಯಾವ್ ನೋ ಮೋಟಿವೇಶನ್ ಟು ಸ್ಟಡಿ. 110% ಈ 5 ಪಾಯಿಂಟ್ಸಲ್ಲಿ ಯಾವುದಾದ್ರೂ ಒಂದು ವರ್ಕ್ ಆಗೇ ಆಗುತ್ತೆ. ಯು ಟ್ರೈ ದ್ಯಾಟ್ ಆ್ಯಂಡ್ ಯು ಲೆಟ್ ಮೀ ನೋ ಹೌ ಆರ್ ಯು ಫೀಲಿಂಗ್. ಇದು ಒಂದು ದಿವಸ ಅಲ್ಲ, ಮುಂದೆ ಬರುವಂಥ ಒಂದು ವಾರ ನೀವು ಮಾಡಬೇಕಾಗಬಹುದು. ಬಟ್ ಕೀಪ್ ದಟ್ ಡಿಸಿಪ್ಲಿನ್, ಡೂ ಇಟ್ ಎವ್ರಿ ಡೇ. ಮಕ್ಕಳೇ, ದಿಸ್ ಇಸ್ ದ ಟೈಮ್ ಟು ಶೈನ್. ದಿಸ್ ಇಸ್ ದ ಟೈಮ್ ಟು ಸ್ಟಡಿ. ನಿಮ್ಮ ಹತ್ರ 75% ಸಿಲೆಬಸ್ ಅನ್ಕಂಪ್ಲೀಟೆಡ್ ಇರಬಹುದು, ರಿವಿಷನ್ ಮಾಡದಿರೋ ಅಂಥದ್ದು ಇರಬಹುದು, ಇಲ್ಲ 100% ಇರ್ಬೋದು. 100% ಇರಲ್ಲ, ಓಕೆ, ಇಲ್ಲ 50% ಇರಬಹುದು. ಆಲ್ ಯು ನೀಡ್ ಈಸ್ ಅ ಲಿಟಲ್ ಬಿಟ್ ಆಫ್ ಡಿಸಿಪ್ಲಿನ್, ಅ ಲಿಟಲ್ ಬಿಟ್ ಆಫ್ ಡೆಡಿಕೇಶನ್ ಆ್ಯಂಡ್ ಆ ಯೋಚನೆಗಳಿದೆಯಲ್ವಾ, ನಾನು ಓದಬೇಕು ಬಟ್ ಓದ್ತಾ ಇಲ್ಲ, ಈ ಯೋಚನೆಯನ್ನು ತೆಗೆದು ಓದಕ್ಕೆ ಸ್ಟಾರ್ಟ್ ಮಾಡಿ. ಐ ಹೋಪ್ ದಿಸ್ ಹ್ಯಾಸ್ ಹೆಲ್ಪ್ಡ್ ಯು ಆ್ಯಂಡ್ ಐ ವಿಲ್ ಶೋ ಯು ಮೆನಿ ಮೋರ್ ಟೆಕ್ನಿಕ್ಸ್. ಪೋಮೊಡೊರೊ ಟೆಕ್ನಿಕ್ ಥರನೇ ಸುಮಾರು ಟೆಕ್ನಿಕ್ಸ್ ಇದೆ ಟು ಸ್ಟಡಿ ಆ್ಯಂಡ್ ಬಿಲೀವ್ ಮೀ, ತುಂಬ ಮಕ್ಕಳು ಇದನ್ನು ಯೂಟಿಲೈಸ್ ಕೂಡ ಮಾಡ್ತಾರೆ. ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅಷ್ಟೆ. ಈ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಸ್ಮಾರ್ಟ್ ಸ್ಟಡಿಂಗ್ ಇಸ್ ವಾಟ್ ಯು ಡೂ. ಹಾರ್ಡ್ ವರ್ಕಿಂಗ್ ಮಾತ್ರ ಅಲ್ಲ, ಸ್ಮಾರ್ಟ್ ವರ್ಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಮ್ಮಿ ಟೈಮಲ್ಲಿ ವಿತ್ ಕಾನ್ಸಂಟ್ರೇಷನ್ ಹೇಗೆ ಓದೋದು, so that your marks improve. That is what you are looking at. I hope it has helped. Thank you.